विजयपुरा शहर से विकास कार्यों को लेकर एक बड़ी खबर सामने आई है। महानगर पालिका के वार्ड नंबर 4 के अंतर्गत आने वाले हंचनाल तांडा में महात्मा गांधी नगर विकास योजना के दूसरे चरण के तहत 1.5 करोड़ रुपए की लागत से सड़क विकास कार्य का भूमि पूजन किया गया। इस अवसर पर कर्नाटक सरकार के कैबिनेट मंत्री एम.बी. पाटिल ने परियोजना का शुभारंभ किया। आइए जानते हैं पूरी खबर। विजयपुरा महानगर पालिका के वार्ड नंबर 4 के अंतर्गत आने वाले हंचनाल तांडा में महात्मा गांधी नगर विकास योजना के दूसरे चरण के तहत 1 करोड़ 50 लाख रुपए की लागत से सड़क विकास कार्य का भूमि पूजन समारोह आयोजित किया गया। इस अवसर पर कर्नाटक सरकार के कैबिनेट मंत्री एम.बी. पाटिल ने विधिवत भूमि पूजन कर परियोजना का शुभारंभ किया। इस सड़क निर्माण परियोजना के पूरा होने से हंचनाल तांडा के लोगों को बेहतर सड़क सुविधा मिलेगी। साथ ही बरसात के दिनों में होने वाली आवागमन की समस्याओं से भी काफी हद तक राहत मिलने की उम्मीद है। कार्यक्रम में जनप्रतिनिधियों, महानगर पालिका के अधिकारियों और स्थानीय नागरिकों ने बड़ी संख्या में भाग लिया। इस दौरान क्षेत्र के विकास और बुनियादी सुविधाओं को मजबूत बनाने पर भी जोर दिया गया। स्थानीय लोगों ने इस परियोजना का स्वागत करते हुए उम्मीद जताई कि सड़क निर्माण कार्य तय समय के भीतर पूरा होगा और इससे पूरे इलाके के विकास को नई गति मिलेगी। 1.5 करोड़ रुपए की लागत से शुरू हुई यह सड़क विकास परियोजना हंचनाल तांडा के लिए एक महत्वपूर्ण सौगात मानी जा रही है। अब सभी की निगाहें इस बात पर हैं कि यह निर्माण कार्य कब तक पूरा होता है और लोगों को इसका लाभ कब से मिलना शुरू होता है। ऐसी ही स्थानीय और बड़ी खबरों के लिए जुड़े रहिए आई टुडे न्यूज के साथ। धन्यवाद। ಮಹತ್ವವಾದಂತಹ ಮತ್ತು ಅನೇಕ ವರ್ಷಗಳಿಂದ ಇವತ್ತು ಈ ಹಂಚನಾಳ್ ತಾಂಡ 1 ಮತ್ತು 2 ರಸ್ತೆ ಕಾರಣ ತಂದಿಂದ ಇವತ್ತು ಗ್ರಾಮ ಪಂಚಾಯಿತಿ ಮತ್ತು ಕಾರ್ಪೊರೇಷನ್ ವತಿಯಿಂದ ಈ ವಿಭಾಗ ಆದಾಗ ಇವತ್ತು ಬಹಳಷ್ಟು ವಿಳಂಬ ಆದರೂ ಕೂಡ ಇವತ್ತು ತಾವೆಲ್ಲರೂ ಬಹಳ ಸಹನೆಯಿಂದ ಇದ್ಕೊಂಡು ನೀವು ಸಹಕಾರ ಮಾಡಿದಿರಿ। ಇವತ್ತು ಬಹಳ ಸಂತೋಷದಿಂದ ಇವನ್ನ ಭೂಮಿ ಪೂಜೆಯನ್ನ ಮಾಡಿದ್ರಿ। ಇದು ವೇದಿಕೆ ಮೇಲೆ ಹಾಸಿದಂತ ಗುಲಾಬ್ ಮಹಾರಾಜರಲ್ಲಿ ಮತ್ತು ವಸಂತ್ ಮಹಾರಾಜರಲ್ಲಿ ನಾನು ನಮ್ಮಗಳನ್ನು ಸಲ್ಲಿಸಿ ಮಹಾಪೌರರಾದಂಥ ಕರಡಿಯವರೇ, ಆಯುಕ್ತರಾದಂಥ ಶ್ರೀ ವಿಜಯಕುಮಾರ್ ಮಕ್ಕಳಿಕೆ ಅವರೇ, ಹಿರಿಯರಾದಂಥ ಶ್ರೀ ಡಿ.ಎಂ. ಚವ್ಹಾಣ್ ಅವರೇ, ಮಹಾನಗರ ಪಾಲಿಕೆಯ ಸದಸ್ಯರಾದಂಥ ಸಹೋದರ ರಾಜಕುಮಾರ್ ಚವ್ಹಾಣ್ ಅವರೇ, ಪದ್ದು ಚವ್ಹಾಣ್ ಅವರೇ, ಹಿರಿಯರಾದಂಥ ಸಿದ್ದು ಸಜ್ಜನ್ ಅವರೇ, ಬಿಡಿಎ ಸದಸ್ಯರಾದಂಥ ಶ್ರೀ ಮಹಾದೇವ ರಾಠೋಡ್ ಅವರೇ, ತುಕಾರಾಮ್ ಮೋಹನ್ ಮಂಗಲ್ ಮತ್ತು ದಿಲೀಪ್ ರಾಠೋಡ್ ಅವರೇ, ಎಲ್ಲ ನನ್ನ ಆತ್ಮೀಯ ತಾಯಂದಿರೇ, ಹಿರಿಯರೇ, ಯುವಕ ಮಿತ್ರರೇ, ತಮ್ಗೆ ಗೊತ್ತಿದೆ ಇದು ಮೂಲತಃ ನಮ್ಮ ಹಂಚನಾಳ್ ಬಬಲೇಶ್ವರ ಮತಕ್ಷೇತ್ರದಲ್ಲಿ, ಹಿಂದೆ ಕಿತ್ವಾಡ ಮತಕ್ಷೇತ್ರದಲ್ಲಿ ಬರುವಾಗ ಇವತ್ತು ಸಹ ಗ್ರಾಮೀಣ ಅಭಿವೃದ್ಧಿ ರೋಡನ್ನು ನಾವು ಇವತ್ತು ಸಹ ಅಭಿವೃದ್ಧಿ ಪಡಿಸ್ತಿದ್ದೀವಿ। ಸಿಟಿ ಮಗ್ಗಲ್ಕದ ಅಂತ ತಿಳ್ಕೊಂಡು ಇವತ್ತು ಮಹಾನಗರ ಪಾಲಿಕೆ ವಾರ್ಡ್ನಲ್ಲಿ ಹೋದ್ಮೇಲೆ ಇವತ್ತು ಒಂದ್ ಸಂದರ್ಭ ಅನೇಕ 2 ವರ್ಷ ಬರೇ ಮಹಾನಗರ ಪಾಲಿಕೆ ಆಗಿರ್ಬೇಕು ಅಥವಾ ನಿಮ್ಮ ಗ್ರಾಮ ಪಂಚಾಯತ್ ಆಗಿರ್ಬೋದು 2 ವರ್ಷಗಳು। ಈಗ ನಾವು 150 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ರು ಕೂಡ ಏನಾಯ್ತಂದ್ರೆ ಅಲ್ಲಿ ವಿಜಯಪುರ ಹೆಸರು ಬದಲಾವಣೆ ಆಗಿದ ಸಲುವಾಗಿ 6 ತಿಂಗಳು ತಡ ಆಯ್ತು। ಅಲ್ಲಿ ಬಿಜಾಪುರದಿಂದ ವಿಜಯಪುರ ಬದಲಾವಣೆ ಮಾಡೋ ಕೇಂದ್ರ ಸರ್ಕಾರದಾಗ ಹಿಂಗಾಗಿ ಕಾರಣ ಅದರಿಂದ ತಡ ಆಯ್ತು। ನನಗೆ ಬಹುಶಃ ನನಗೆ ಇದರಂತ ಮಜಬೂರ್ ನನಗೆ ಬೇರೆ ಯಾವ್ದ್ರಾಗಿಲ್ಲ। ನಾ ಎಲ್ಲಾ ಮೀಟಿಂಗ್ ನ ಇವ್ರನ್ನ ಬೈದ್ ನನಗೆ ಮೊದಲು ಮುಖ್ಯ ಅದಕ್ಕೆ ನನಗ ಇದ್ಮ್ಯಾಗ ಹಾಗೆ ಹೋಗಕ್ಕೆ ನನಗ ಒಂಥರ ಮಜಬೂರ್ ಹಾಕಿತ್ತು। ಏನಪ್ಪ ಪಾಪ ಆದ್ರೂ ನೀವು ಬಹಳ ದೊಡ್ಡ ಹುದ್ದೆ ಅಂತ ಸಹನಿಧಿಯಿಂದ ಇದೆ ನಿಮ್ ಜಾಗದಾಗ ನಾ ಇದ್ರೆ ದಾಳಿ ಮಾಡ್ಬಿಡ್ತೀನಿ, ಆದ್ರೂ ತಾಳ್ಕೊಂಡಿದ್ದೀನಿ ನೀವು। ಹೀಗಾಗಿ ಇವತ್ತು 1.5 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗ್ಯದ। ನಾನು ಅದನ್ನು ಹೇಳಿದಿನಿ, ಕಂಪ್ಲೀಟ್ ಆಗಿ ಮುಗಿಸಿನ 50 ಲಕ್ಷ ರೂಪಾಯಿ ಜಾಸ್ತಿ ಬೀಳಿ ಕಡಿಮೆ ಮುಗಿಸುವಂಗಿಲ್ಲ, ಕಂಪ್ಲೀಟ್ ಅದನ್ನ ಸುಸಜ್ಜಿತವಾದಂತ ರಸ್ತೆ ಆಗ್ಬೇಕು। ಮೆಕ್ಕಲಿಕ್ಕೆ ಕಾಂಟ್ರಾಕ್ಟರ್ ಎಲ್ಲದವರು ಅದೇ ನೋಡ್ರಿ, ಇದು ನಂದು ಪ್ರತಿಷ್ಠೆ ಅದ। ಪಾಪ ಬಹಳ ಸಫರ್ ಆಗ್ಯಾರ,
ಏನ್ರಿ ಎಷ್ಟು ಪಾಪ ಅವ್ರ ತೊಂದರೆಗಾಗ್ಯದ ನನಗೆ ನೋಡಕ್ ಹಾಕಿಲ್ಲ. ಈ ರಸ್ತೆ ಮ್ಯಾಗ ಹೋಗ್ಬಾರ್ದು ಅನಿಸ್ತಿತ್ತು ನನಗೆ, ಅಷ್ಟ ಹಾಕಿತ್ತು ನನಗೆ. ಆದ್ರೂ ಕೂಡ ಅವ್ರ ಮಾತು ತಾಳ್ಕೊಂಡು ಸುಮ್ಮದಾರ ಪಾಪ. ಇನ್ನು ಅವ್ರ ತಾಳ್ಮೆ ಪರೀಕ್ಷೆ ಮಾಡ್ಬೇಡಿ. ಇನ್ ದಯವಿಟ್ಟು ಹೇಳ್ತೀನಿ, ಇದ್ರಾಗ ನೀ ಒಳ್ಳೆ ಕೆಲಸ ಮಾಡಿ ನಿನ್ಗೊಂದು ಇನ್ನೊಂದು ವರ್ಕ್ ಕೊಡ್ತೀನಿ ನಾ ಬೇರೆ. ಅದು ಇದ್ರಾಗ ₹1 ಇದು ಆಗ್ತಕ್ಕದಲ್ಲ. ಏನೈತಿ ಗುಣಮಟ್ಟ ಕ್ವಾಲಿಟಿ ವರ್ಕ್ ಆಗ್ಬೇಕು, ಇದು ಆಗ್ಬೇಕು. ದುಡ್ಡು ಕಡಿಮೆ ಬಿದ್ರೆ ಹೇಳ್ರಿ, ದುಡ್ಡು ಕೊಡ್ತೀವಿ ನಾವು. ಆಗ ಕೆಲಸ ಮಾಡಿದ್ರೆ ಪಕ್ಕ ಆಗ್ಬೇಕು. ಯಾಕಂದ್ರೆ ಅವ್ರಿಗೆ ತಡ ಆಗಿದ್ರು ಕೂಡ ನಮ್ಗೆ ಒಂದು ಒಳ್ಳೇದಾಯ್ತಾ ಬಾತ್ ಅನ್ನೋದು ಭಾವನೆ ಇವತ್ತು ಸರ್ ಎಲ್ಲರಿಗೂ ಬರ್ಬೇಕು. ಅದ್ರ ಜೊತೆಗೆ ಹಂಚನಾಳ್ ಕೆರೆದು ಇಡೀ ಬಿಜಾಪುರ ನಗರದೆಲ್ಲ ಎಷ್ಟು ವರ್ಷದಿಂದ ಸೌಕರ್ಯ? ಒಂದು 34 ವರ್ಷ, 50 ವರ್ಷದಿಂದ ಬಿಜಾಪುರ ನಗರದೆಲ್ಲ ಹೊಲಸು ನೀರ ಹಂಚನಾಳ್ ಕೆರೆ. ಅದಕ್ಕೆ ನಾನು ಕೂಡ ಹಿಂದ್ಕೊಮ್ಮೆ ಪಾಪ ನಮ್ಮ ಕಳಸದವ್ರು ಜಿಲ್ಲಾ ಕರೆದ್ರು. ನಾನು ಅವಾಗ ಜಿಲ್ಲಾ ಇದ್ದಾಗ ಅವಾಗ ಬಂದು ತೋರಿಸಿದ್ದೀವಿ ನಾವು. ಕರಡಿ ಹಿಂಗ ಬಾಟ್ಲ್ಯಾಗ ನೀರ್ ಅದಾವಲ್ಲ, ಬೋರ್ವೆಲ್ನಾಗ ಬಾವ್ಯಾಗ ನೀರ್ ತಗೊಂಡ್ರೆ ಬಾಟ್ಲ್ಯಾಗ ಬೋರ್ವೆಲ್ ನೀರ್ ತಂದ್ರೆ ಹಲ್ವಿ ನೀರ್ದು ಹತ್ತು ಸಹ ಅಂತರ್ಜಲ ಇಳಿದುವಾಗೆ. ಈಗ ಅದಕ್ಕ ಆ ಹಂಚನಾಳ್ ಕೆರೆ ಅಭಿವೃದ್ಧಿಗೆ ₹10 ಕೋಟಿ ಕೊಡಿಸಿದೀನಿ. ₹10 ಕೋಟಿ, ₹1 ಅಲ್ಲ. ಆಮೇಲೆ ಇನ್ನು ಮುಂದೆ ಹೊಲಸು ನೀರು ಬರಂಗಿಲ್ಲ. ಪೂರ್ತಿ STPದಿಂದ ₹35 ಕೋಟಿ ಕೊಟ್ಟು ಅದು ಒಳ್ಳೆ ರೀತಿಯ ಗುಣಮಟ್ಟದ ಅದಾಗಿ ನೀರಲ್ಲಿ ಬರ್ಬೇಕು, ಇದಕ್ಕೆ ಬರಂಗಿಲ್ಲ. ಹಿಂಗಾಗಿ ಆ ನೀರು ಏನಾದ್ರ ಇನ್ ಮೇಲೆ ಕುಲುಷಿತ ಒಮ್ಮೆ ನೀರಾಗ ಹೋಗ್ಬೇಕು, ಅದು ಫಿಲ್ಟರ್ ಆದಂಗೆ ಆಗ್ತೈತಿ. 2ನೇ ಫಿಲ್ಟರ್ STPದಾಗ ಒಂದಲ್ಲ, ಮತ್ತೆ 2ನೇ ಬಯೋ ಫಿಲ್ಟರ್ ಆಗ್ತದೆ. ಆಗಿ ನಿಮ್ಗೆ ನಿಮ್ ಬೋರ್ವೆಲ್ಗಳಿಗೆ ಮತ್ತು ಬಾವಿಗಳಿಗೆ ನಿಮ್ ಕೃಷಿಗೆ ಮತ್ತೆ ಇದಕ್ಕೆ ಯೋಗ್ಯ ಆಗ್ಲಿಕ್ಕೆ ನಿಮ್ಗೆ ಒಳ್ಳೆ ನೀರು ಬರ್ತಾವ ಸೌಕರ. ನಾವು ಒದರಾಡಿಬಿಟ್ಟಿನಿ ಎಲ್ಲರೂ ನೋಡಿ. ಗ್ರಾಮ ಜಿಲ್ಲಾ ಪಂಚಾಯತ್ನಾಗ KDP ಮೀಟಿಂಗ್ ಒಮ್ಮೆ ಈ ಮೆಕ್ರಿಕಿ ಇವರೆಲ್ಲರೂ ಬಂದ ಮಾಡ್ತಿರ್ತಾರೆ. ಬಿಡ್ರಿ ನೀವು ಶಾಪೇಟೆಗಾರ ಬಿಟ್ಕೊಡಿ, ನೀರು ಜೋರಾಪುರನ ಬಿಟ್ಕೊಡಿ, ನಮಗೆ ಯಾಕೆ ಹಂಚನಾಳ್ ಕೆರೆ? ಅದಕ್ಕಂತೇಳಿ ಇದು ಮಾಡಿದೀವಿ. ಈಗ ಅದನ್ನು ಕೂಡ ಕೆಲಸ ಆಗಿದಾವು. ಆಮೇಲೆ ಈಗಾಗಲೇ ನಳ ಸಂಪರ್ಕ ಸಲುವಾಗಿ ಸುಮಾರು 80 ಲಕ್ಷ, ಆಮೇಲೆ CC ರಸ್ತೆಗೆ ಸುಮಾರು 40 ಲಕ್ಷ ಕೊಟ್ಟಿದ್ವಿ. ಮತ್ತು ಒಂದು ನೆನಪಿರ್ಲಿ ನಿಮಗೆ, ಮುಂದಕ್ಕೆ ಕುಡಿಯಾಕ ನೀರಿಗೆ ಸಮಸ್ಯೆ ಆದಾಗ ನಿಮ್ಗೆಲ್ಲರೂ 8,000 ರೂಪಾಯಿ ಕಟ್ಬೇಕಾಗಿತ್ತಲ್ಲ, ಗೊತ್ತಿಲ್ಲ. ನಾವು 8,000 ರೂಪಾಯಿ ನಾ ಕಟ್ಟಿನಿ. ನಿಮ್ ಪರವಾಗಿ ಎಲ್ಲಾರ್ದು ನಿಮ್ ಬಾಯ್ ಕೂಡ ನೀವು ಕಟ್ಟಬೇಕಾಗಿದ್ದ ದುಡ್ಡು ನಾ ಕಟ್ಟಿನಿ. ಪ್ರತಿಯೊಬ್ಬರ ಮನೆಗೆ 8,000 ರೂಪಾಯಿ ಕಟ್ಟಬೇಕಾಗಿತ್ತು. ನಿಮ್ ರೊಕ್ಕ ನಾ ಕಟ್ಟಿ ಅದನ್ನು ಶುರು ಮಾಡಿಸಿ ನಾವು ನೆನಪಿರ್ಲಿ ನಿಮ್ಗೆ. ಅದಕ್ಕೆ ಮೇಲೆ ಆಯ್ತು. ಏನೋ ಟೈಮ್ ಕೆಟ್ಟ ಟೈಮ್ ಹೋಗಿ ಚಲೋ ಟೈಮ್ ಚಲೋ ಆಗಿದೆ. ರಸ್ತೆ ಆಯ್ತು, ಕೆರೆ ಆಯ್ತು. ಕೆರಿನಾಗೂ ಫಸ್ಟ್ ಕ್ಲಾಸ್ ಕೆರೆ ಮಾಡೋ ನಿಮ್ಗೆಲ್ಲರೂ ಅಲ್ಲೇ ವಾಕಿಂಗ್ ಗಿಕ್ಕಿಂಗ್ ಮಾಡಕ್ ನಿಮ್ ಯುವಕರಿಗೆ ಎಲ್ಲರಿಗೂ. ಆಮೇಲೆ ಇವ್ರಿಗೊಂದು ಜಿಮ್ ಕೊಡ್ರಿ ಹುಡುಗರಿಗೆ. ನಮ್ದು ನಿಮ್ದಲ್ಲ, ನಮ್ ಸ್ಕೀಮ್ CSR ಸ್ಕೀಮ್ ಅದು. ನಿಮ್ದು ನಮ್ಮಂತ ಕೊಡ್ತೀರಿ, ಕೊಡಿಸ್ತು. ಯಾಕಂದ್ರೆ ಹೈಟೆಕ್ ಅದು ಹುಡುಗರು ಅದಾರ, ಬಹಳ ಹುಡುಗರು ಅದಾರ. ಇವ್ರಿಗೊಂದು ಜಿಮ್ ಕೊಡಿಸ್ರಿ. ಓಪನ್ ಜಿಮ್ ಬರ್ತದ ಏನ್ರಿ? ಎಲ್ಲಿ ಆಯ್ತಾ? ಆಯ್ತು, ಮಾಡಿಸ್ಕೊಡ್ಲಿ. ಒಂದು 25 ಲಕ್ಷ ರೂಪಾಯಿ ಒಂದು ಜಿಮ್ ಅದ, ಬರೀ ಹೈಟೆಕ್ ಜಿಮ್ ಅದು. ಮುನ್ಸಿಪಾಲಿಟಿ ಜಿಮ್ ಮಾಡೋದು ನಮ್ದು CSR ದಾಗ ಎಲ್ಲ ದೊಡ್ಡ ಟೊಯೋಟಾ ಕಂಪನಿ ಕೊಡ್ತಾರಲ್ಲ, ಅವ್ರು ಕೊಡ್ತಾ ಇದಾರ. ಅಂತದೊಂದು ಜಿಮ್ ಬೆಂಗಳೂರಿನಾಗ ಮಲೇಶ್ವರಂದಾಗ ಹಾಕ್ಯಾರ. ಹಾಕ್ಯಾರ. ಅದೇ ಇಂಡಿಯಾದಾಗ ಬೆಸ್ಟ್, ಅದೇ ಟಾಪ್ ಮೋಸ್ಟ್ ಏನ್ರಿ? ಅಂತ ಕಳ್ಸಪ್ಪ ಅವ್ರಿಗೆ ಫೋಟೋ ಕಳ್ಸೋದಲ್ಲ. ಅಂತದೊಂದು ಜಿಮ್ನು ಹಾಕೊಡ್ತೀನಿ ಯುವಕರಿಗೆ. ನೀವು ಬಹಳ ತಾಳ್ಮೆದಿಂದ ಅದಿರಿ. ಒಂದು ಸಲ ನೀವು ಬಹಳ ಪರೀಕ್ಷೆ ಮಾಡಿವಿ. ಇನ್ನು ಒಳ್ಳೆ ಟೈಮ್ ಚಲೋ ಆಗ್ಯದ. ಅದಕ್ಕೆ ನೀವೆಲ್ಲರೂ ಒಕ್ಕಟ್ಟಾಗಿರ್ರಿ. ಒಳ್ಳೆ ರೀತಿಯಿಂದ ಇವತ್ತು ನಿಮ್ ಕೆರೆ ಅಭಿವೃದ್ಧಿ ಆಗ್ತದ, ಸುತ್ತಮುತ್ತಲು ಅಂತರ್ಜಲ ಹೆಚ್ಚಕ್ಕಾಗ್ತದ, ಒಳ್ಳೆ ನೀರ್ ಆಗ್ತದ. ಎಲ್ಲರೂ ಖುಷಿಯಿಂದ ಇರ್ರಿ ಅನ್ನೋ ಮಾತನ್ನ ಸಂದರ್ಭ ಹೇಳಿ ಬಹಳ. ಆಮೇಲೆ ಆಟದ ಸಾಮಾನು ಕೊಡ್ಸಿದ್ವಿ ಮಕ್ಕಳು ಶಾಲೆ ರೂಮಿಗೆ. ಶಾಲೆಗೆ ಜಾಗ ಕೊಡ್ತಾ ಇಲ್ಲ ನೋಡ್ರಿ. ಯುವಕರು ಏನ್ ಮಾಡ್ತೀರಿ? ಏನ್ ಕೊಡ್ತೀರಿ? ಮತ್ತೇನ್ ಹಾಕ್ತಿರ? ಏನ್ ಮಾಡ್ದ? ಮಕ್ಕಳಿಗೆ ಆಟ ಆಡಕಪ್ಪ ಸಣ್ಣಗ. ಅದು CSR ನಿಮ್ ಫಂಡ್ ಅಲ್ಲ, ಇಂಡಸ್ಟ್ರಿ ಫಂಡ್ ಅದು.
ಐಟಮ್ ಬಂದವಂತ ಅಡಿಬೇ ಗಪ್ಪಗ ಯಾರು ಜಾಗ ಇಲ್ಲ ಎಲ್ಲ ಪಕ್ಕದ ಎಲ್ಲ ಸಿ ಎಸ್ ಆಗೋದಿಲ್ಲ ತಾನೇ ದೂರ ಆಗ್ತದ ಶಾಲೆ ಮಕ್ಕಳಿಗೆ ಪ್ರಾಥಮಿಕ ಶಾಲೆ ಆಗದ ಶಾಲೆ ಮಕ್ಕಳಿಗೆ ಆಟ ಆಡಕ್ಕ ಏ ಮಧು ಗಪ್ಪಗ ಅದಕ್ಕೆಪ್ಪ ಗೊತ್ತದಪ್ಪ ನನಗ ಆಯ್ತು ನೋಡ ಅವರು ಎಲ್ಲಾರು ಸಹಕಾರ ಮಾಡಿ ವಿಚಾರ ಮಾಡಿ ಏನಾದ್ರು ಒಂದು ಏನ್ರಿ ಏ ಅಣ್ಣ ಹಲೋ ಆಮೇಲೆ ವಿಜಯಪುರದಿಂದ ಮಂಜುನಾಥ ಪಾಟಗಾರ ಕೇಳ್ತಿದ್ರಿ ಹೈವೇದಿಂದ ಅದನ್ನು ಹಾಕೊಂಡಿವಿ ಅದನ್ನು ಕೂಡ ಮಾಡಿದ್ವಿ ಪಿಡಬ್ಲ್ಯೂಡಿಯಿಂದ ಅದನ್ನು ಹಾಕೊಂಡಿದೀವಿ ಏರ್ಪಡಿಂದನು ಆಯ್ತು ರುದ್ರಭೂಮಿ ಮಾಡಿಸಿದ್ದನ